ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲ, ಏನಾಯ್ತು? ಅಳ್ತಿದ್ದೀರಾ? ಮಗು ಬಟ್ಟೆ ಇಟ್ಕೊಂಡು ಅಳ್ತಿದ್ದೀರಾ? ಬಾಲ, ಏನಾಯ್ತು ಮಗುಗೆ? ಹೇಳಿ, ಏನಾಯ್ತು? ಮಗುಗೆ ಏನಾಗಿದೆ? ಮಗು ಚೆನ್ನಾಗೇ ಇದೆ. ಮಗು ನೆನ್ಸ್ಕೊಂಡೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿಜ ಹೇಳ್ತಿದ್ದೀರಾ? ಆಸ್ಪತ್ರೆಗೆ ಬೇರೆ ಹೋಗಿದ್ರಿ? ಡಾಕ್ಟ್ರು ಏನಾದರೂ ಸಮಸ್ಯೆ ಅಂತ ಹೇಳಿದ್ರಾ? ಅಯ್ಯೋ ಇಲ್ಲ ಅತ್ತೆ, ಹಾಗೆಲ್ಲ ಏನಿಲ್ಲ. ತಂದೆ ಆಗ್ತಿರೋ ಸಂತೋಷದಲ್ಲಿ ನನಗೆ ಏನೇನು ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನೀವು ತಪ್ಪು ತಿಳ್ಕೊಬೇಡಿ. ಅಲ್ಲ ಅಳೆ ಅಂದರೆ ಅತ್ತೆ, ನಾನು ತಂದೆ ತಾಯಿನೇ ಇಲ್ಲದೆ ಬೆಳೆದ ಅನಾಥ. ಎಷ್ಟೋ ವರ್ಷಗಳಾದಮೇಲೆ ಆ ಪ್ರೀತಿನ ನಿಮ್ಮಲ್ಲಿ ನೋಡಿದೆ. ಆದರೆ ನನ್ನ ಮಗುಗೆ ಆ ಎಲ್ಲ ಪ್ರೀತಿನೂ ಸಿಗೋ ಹಾಗೆ ನೋಡ್ಕೋಬೇಕು ಅಂತ ಏನೇನೋ ಕನಸು. ಅದಕ್ಕೆ ಕಣ್ಣಲ್ಲಿ ನೀರು. ಸದ್ಯ ಅಷ್ಟೇ ತಾನೆ? ನಿಮ್ಮ ಕನಸೆಲ್ಲ ನನಸಾಗತ್ತೆ, ಯೋಚನೆ ಮಾಡಬೇಡಿ. ಇನ್ಯಾವ ಕನಸು ಅತ್ತೆ? ಈ ಬಾಲನ ಕನಸು ಎಲ್ಲ ಇವತ್ತಿಗೆ ಸತ್ತೋಯ್ತು. ನೀವು ಹೀಗಿರೋದನ್ನ ನೋಡಿ ನಾನು ಏನಾಯ್ತು ಅನ್ಕೊಂಡು ಗಾಬರಿ ಆಗೋಗ್ಬಿಟ್ಟಿದ್ದೆ. ಕೂಸು ಹುಟ್ಟದೆ ಕುಲಾವಿ ಹೊಲಿಸಿದ್ರು ಅನ್ನೋ ಥರ ಹುಟ್ಟದಿರೋ ಮಗುವಿನ ಬಗ್ಗೆನೇ ಎಷ್ಟು ಆಸೆ ನಿಮಗೆ. ನಿಮ್ಮ ಮಗು ಪುಣ್ಯ ಮಾಡಿದೆ. ದಿವ್ಯ ಅಂತೂ ಒಳ್ಳೆ ತಾಯಿ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಒಳ್ಳೆ ತಂದೆ ಆಗ್ತೀರಾ. ನನಗೆ ತಂದೆ ಆಗೋ ಭಾಗ್ಯನೇ ಇಲ್ವಲ್ಲ ಅತ್ತೆ. ಇನ್ನೆಲ್ಲಿ ಒಳ್ಳೆ ತಂದೆ ಆಗಲಿ ಹೇಳಿ? ಆ ರಾಕ್ಷಸಿ ನನ್ನ ಮಗುನ ಕೊಂದ್ಬಿಟ್ಲು. ಏನು ಯೋಚನೆ ಮಾಡ್ತಿದ್ದೀರಾ? ಮಲ್ಕೊಳ್ಳಿ, ಮತ್ತೆ ಬೆಳಗ್ಗೆ ಎಲ್ಲ ಕೆಲಸ ತಯಾರಿ ಮಾಡ್ಕೋಬೇಕಲ್ವಾ? ಮಾಡ್ಕೊಳ್ಳೇಬೇಕು. ಸರಿಪ್ಪ. ರಿತು, ಇನ್ನೂ ಕೋಪ ಹೋಗಿಲ್ವೇನೆ? ಇಲ್ಲಿ ನೋಡೆ. ಮಾತಾಡಿಸ್ಬೇಡಿ ನನ್ನ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಅದು ಹಾಗಲ್ಲ ರಿತು, ನೀನು ನನ್ನ ಮಗಳು, ನಿನ್ನ ಮೇಲೆ ನನಗೆ ಪ್ರೀತಿ ಇರಲ್ವಾ? ಆಗಲೇ ನೀನು ಸತ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದೆ, ಅದಕ್ಕೆ ನಾನು ನಿಂಗೆ ಹೊಡೆದೆ. ತಾಯಿಯಾಗಿ ಬುದ್ಧಿ ಹೇಳೋ ಹಕ್ಕು ನನಗಿಲ್ವಾ? ನೀನೇನು ಯಾವಾಗಲೂ ಅವ್ರ ಪರ ಬಯಸ್ಕೊಂಡು ಮಾತಾಡೋದು? ಅವ್ರೇನು ಗ್ರೇಟಾ? ಯಾವಾಗಲೂ ಅವ್ರ ಮುಂದೆ ನನ್ನನ್ನು ಬಿಟ್ಕೊಡ್ತೀಯಲ್ಲ. ನೋಡು, ಮತ್ತೆ ಶುರು ಮಾಡಬೇಡ. ತಗೋ, ಊಟ ಮಾಡು. ಬೇಡ ನನಗೆ. ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು ರಿತು. ತಗೋ, ಸುಮ್ಮನೆ ಊಟ ಮಾಡು. ನಿನಗೆ ನನಗಿಂತ ಅವರೇ ಹೆಚ್ಚಾಗಿದ್ರೆ ಅವರಿಗೆ ಹೋಗಿ ತಿನ್ಸು, ನನಗೆ ಬೇಕಾಗಿಲ್ಲ. ಹಾಕ್ತೀನಿ ನೋಡಿ ಸರಿಯಾಗಿ. ಏನಾಗಿದೆ ನಿನಗೆ? ಅಲ್ಲ, ಸತ್ಯ ಏನು ಮಾಡಿದಾಳೆ ಅಂತ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು? ಏನು ಮಾಡಿಲ್ಲ ಅಂತ ಕೇಳು. ಆಯಿತು, ಈಗ ಕೇಳ್ತಾ ಇದ್ದೀನಲ್ವಾ, ಹೇಳು. ಸತ್ಯ ಎಷ್ಟೋ ಸಂದರ್ಭದಲ್ಲಿ ನಿನಗೆ ಹೆಲ್ಪ್ ಮಾಡಿದಾಳೆ, ನಿನ್ನ ಪರವಾಗಿ ನಿಂತಿದ್ದಾಳೆ, ನನಗೆ ಧೈರ್ಯ ಹೇಳಿದಾಳೆ. ಮರ್ತೋದ್ಯಾ ಎಲ್ಲ? ರಾಖಿ ವಿಷಯದಲ್ಲಿ ಮನೆಯವರು ಎಲ್ಲರನ್ನೂ ಎದುರಾಕೊಂಡು ನಿನ್ನ ಜೊತೆ ನಿಂತಿದ್ಲು.
ಈಗ ನೀನು ಅವಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿದ್ಯಾ? ಅಮ್ಮ, ಅವ್ರು ಕಂಡ್ರೆ ನನಗಿಷ್ಟ ಇಲ್ಲ ಅಷ್ಟೇ. ಅದೇ ಯಾಕೆ ಅಂತ ಇಷ್ಟು ದಿನ ಅವಳು ಸೆರಗಿಟ್ಕೊಂಡೇ ಓಡಾಡ್ತಿದ್ದೆ, ಈಗೇನಾಯ್ತು ಅಂತ. ಈಗಲೂ ಅಷ್ಟೇ, ನೀನು ಹಸ್ಕೊಂಡಿರ್ತೀಯ ಅಂತ ಊಟ ತಂದ್ಕೊಟ್ಟಿದ್ದು ಅವಳೇ. ದಿವ್ಯಾ, ಟೀ ಕೊಡ್ಬಾ ಎಲ್ರಿಗೂ. ಬೇಕಿದ್ರೆ ನೀನೇ ಕೊಡು, ನಾನು ಬ್ಯುಸಿ ಇದ್ದೀನಿ. ನಿನ್ ಮೂತಿಗೆ ಒಂದಾದ್ರೂ ನೆಟ್ಟ ಕೆಲಸ ಮಾಡಿದ್ಯಾ ನೀನು? ಮದ್ವೆ ಆಗಿ ತಾಯಿ ಮನೇಲಿ ಇರೋದಕ್ಕೆ ಸರಿ ಹೋಯ್ತು. ಏನಾದ್ರೂ ನಿನ್ ಗಟ್ವಾಣಿ ಅತ್ತೆ ಸಿಕ್ಕಿದ್ರೆ ಅಷ್ಟೇ ಕತೆ ನಿಂದು. ಇನ್ನೇನಾಗ್ತಾ ಇತ್ತು? ನಮ್ಮ ಬಾಲನ ಹುರಿದು ಮುಕ್ಕಿ ತಿಂದು ತೇಗ್ಬಿಡ್ತಾ ಇದ್ಲು. ಅಂಥವ್ರ ಜೊತೆ ನಾನು ಯಾಕೆ ಎಣಗ್ಲಿ? ಅವ್ರನ್ನ ಆ ಕ್ಷಣನೇ ಮನೆಯಿಂದ ಹೊರಗಡೆ ಆಗ್ತಿದ್ದೆ. ಮದುವೆ ಆದ್ಮೇಲೆ ಸೊಸೆ ಮೇಲೆ ದಬ್ಬಾಳಿಕೆ ಮಾಡೋ ಅತ್ತೆ ಆ ಮನೇಲೇ ಇರಬಾರ್ದು. ವಯಸ್ಸಾದ್ಮೇಲೆ ವಯಸ್ಸಿಗೆ ತಕ್ಕ ಹಾಗಿರ್ಬೇಕು. ಅದನ್ನು ಬಿಟ್ಟು ಮಗ ಸೊಸೆ ಲೈಫಲ್ಲಿ ಮೂಗ್ ತೂರಿಸ್ಬಾರ್ದು. ಬಾಲ, ಒಂದು ಲೆಕ್ಕದಲ್ಲಿ ನೀನು ಬಚಾವಾಗ್ಬಿಟ್ಟೆ ಕಣಪ್ಪ. ಅಳಿಯಂದ್ರು ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಅದಕ್ಕೆ ಇವಳ ನಾಲ್ಗೆ ಇಷ್ಟು ಉದ್ದ ಆಗಿರೋದು. ಅಂದಾಗೆ ದಿವ್ಯಾ, ಒಳಗಡೆ ಒಂದಷ್ಟು ಒಗೆಯೋ ಬಟ್ಟೆ ಇದೆ, ಒಗೆಯಕ್ಕೆ ಹಾಕು. ಅದಾದ್ರೂ ಆಗುತ್ತಾ ನಿಂಗೆ? ಆಗಲ್ಲ. ನಾನು ಕೆಲಸ ಮಾಡಲ್ಲ ಅಂತ ಗೊತ್ತಿದ್ರು ಕೆಲಸ ಯಾಕೆ ಹೇಳ್ತೀಯಾ? ಆಮೇಲೆ ಕೆಲಸ ಮಾಡ್ತಿಲ್ಲ ಅಂತ ಬೈಯೋದು. ಇದೇ ಆಗೋಗಿದೆ ಈ ಮನೇಲಿ ಕರ್ಮ. ಅತ್ತೆ, ನಾನು ಬಟ್ಟೆ ತೊಳೆಯಕ್ಕೆ ಹಾಕ್ತೀನಿ. ಇವಳ ಹತ್ರ ಕೆಲಸ ಮಾಡ್ಸೋದು ಬೇಡ. ಅಲ್ಲ ಅಳಿಂದ್ರೆ, ನೀವ್ಯಾಕೆ? ಹೋಗ್ಲಿ ಬಿಡು ಜಾನಕಿ. ಮೊದಲೇ ಇವಳಿಗೆ ದಿಮಾಕು, ಮೇಲೆ ಗರ್ಭಿಣಿ ಬೇರೆ. ಬಾಲಂಗೆ ತನ್ನ ಹೆಂಡತಿ ಎಲ್ಲಿ ಸೌದೋಗ್ಬಿಡ್ತಾಳೋ ಅಂತ ಫೀಲಿಂಗು ಅಲ್ವಾ ಬಾಲ? ಗರ್ಭಿಣಿ ಹೆಣ್ಣು ಅಷ್ಟೋ ಇಷ್ಟೋ ಕೆಲಸ ಮಾಡಬೇಕು, ಹೆರಿಗೆ ಸುಲಭ ಆಗುತ್ತೆ. ಯಾಕೆ ಅಷ್ಟೊಂದು ಜೋಪಾನ ಮಾಡ್ತಿದ್ದೀರಾ ನೀವು? ಬಾಲ, ಇವನ್ಗೇನಾಯ್ತು ಜಾನಕಿ? ಮಗು ಮಗು ಅಂತ ಕುಣಿತಾ ಇದ್ದ, ಈಗ ನೋಡಿದ್ರೆ ಸಪ್ಪಗಾಗಿದ್ದಾನೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಅವ್ರು ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ಹೀಗೆ ಇದ್ದಾರೆ. ಏನಾದರೂ ಕೇಳಿದ್ರೆ ಏನೂ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.